ಎಲ್ರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ಪ್ರಾಪರ್ಟಿಗೆ ಬಂದಿದ್ದೀವಿ. ಈ ಪ್ರಾಪರ್ಟಿ ತುಂಬಾ ಯುನೀಕ್ ಇದೆ. ಈ ಪ್ರಾಪರ್ಟಿ ಹೆಸರು ಬಂದುಬಿಟ್ಟು ಗ್ಲ್ಯಾಂಪ್ ವೈಲ್ಡರ್ನೆಸ್ ಅಂತ. ಇದು ಬೆಂಗಳೂರಿಂದ ಜಸ್ಟ್ 40 ಕಿಲೋಮೀಟರ್ಸ್ ಅಷ್ಟೇ. ಸೊ ಈಗ ಬನ್ನಿ ಪ್ರಾಪರ್ಟಿ ಟೂರ್ ಮಾಡೋಣ ಅಂತ, ಹೇಗಿದೆ ರೆಸಾರ್ಟ್ ಅಂತ ನೋಡೋಣ. ಸೊ ಇಲ್ಲಿ ನಾವು ಎಂಟರ್ ಆಗ್ತಲೇ ನಮ್ಗೆ ಇಲ್ಲಿ ದೊಡ್ಡದಾಗಿ ಗ್ಲ್ಯಾಂಪ್ ಅಂತ ಒಂದು ಬೋರ್ಡಿಂಗ್ ಇದೆ. ಇಲ್ಲಿ ಫೋಟೋಸ್ ತೆಗೆಸ್ಕೊಳ್ಳೋಕ್ಕೆ ನೈಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದ್ರ ವ್ಯೂ. ನೋಡೋಣಂತೆ ನೈಟ್ ಕೂಡ ಹೇಗಿರುತ್ತೆ ಅಂತ. ಈಗ ಬನ್ನಿ ಒಳಗೆ ಹೋಗೋಣ. ಇಲ್ಲಿ ನಮಗೆ ಡೈರೆಕ್ಷನ್ಸ್ ಕೂಡ ಹಾಕಿದ್ದಾರೆ. ಈ ಕಡೆ ಹೋದರೆ ರೆಸ್ಟೋರೆಂಟ್ ಇದೆ, ಇಲೇಟ್ ರೆಸ್ಟೋರೆಂಟ್ ಅಂತ. ಮತ್ತು ಈ ಕಡೆ ರಿಸೆಪ್ಷನ್ ಇದೆ, ಮತ್ತು ಕೂಡ ಕ್ಯಾಬಿನ್ಸ್ ಕೂಡ ಈ ಕಡೆನೇ ಇದೆ, ಮತ್ತು ಪೂಲ್ ಏರಿಯಾ ಪ್ರತಿಯೊಂದು ಈ ಕಡೆನೇ ಇದೆ. ಈಗ ಹೋಗೋಣ ಅಂತೆ ಒಳಗಡೆ. ಸೊ ಇಲ್ಲಿ ನಿಮಗೆ ನೀವು ವೆಹಿಕಲಲ್ಲಿ ಬಂದರೆ ಇಲ್ಲಿ ಪಾರ್ಕಿಂಗಿಗೆ ಜಾಗ ಇದೆ. ಪಾರ್ಕಿಂಗ್ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ನೆಕ್ಸ್ಟ್ ನೀವು ಅಲ್ಲಿ ನೋಡ್ತಿರ್ಬೋದು, ಅಲ್ಲಿ ಲಾಂಜ್ ಏರಿಯಾ ಥರ ಇದೆ. ಅಲ್ಲಿ ನಿಮಗೆ ಗೇಮ್ಸ್ ಎಲ್ಲ ಕೂಡ ಇಟ್ಟಿದ್ದಾರೆ. ಅಂದರೆ ನಿಮಗೆ ಕ್ಯಾರಮ್ ಆಗಿರ್ಬೋದು, ಸ್ನೂಕರು, ಫೂಸ್ಬಾಲು, ಈ ಥರ ಗೇಮ್ಸ್ ಎಲ್ಲ ಅಲ್ಲಿ ಅವೈಲೇಬಲ್ ಇದೆ. ನೆಕ್ಸ್ಟ್ ಇಲ್ಲಿ ಕೆಲವೊಂದು ಟೆಂಟ್ಸ್ ಕೂಡ ಸೆಟಪ್ ಮಾಡಿದ್ದಾರೆ. ನಿಮಗೆ ಬೇಕಿದ್ರೆ ಈ ಟೆಂಟ್ ಸ್ಟೇ ಕೂಡ ನೀವು ಬುಕ್ ಮಾಡ್ಕೋಬಹುದು. ಇಲ್ಲಿ ಫಸ್ಟಿಗೆ ನಮಗೆ ರಿಸೆಪ್ಷನ್ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ರೂಮ್ ಕೀಸ್ ಕಲೆಕ್ಟ್ ಮಾಡೋಕ್ಕಾಗಿರ್ಬೋದು, ಅಥವಾ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಪ್ರಾಪರ್ಟಿ ಬಗ್ಗೆ ಇಲ್ಲಿ ನೀವು ಕೇಳಬಹುದು. ಸೊ ಇದು ರಿಸೆಪ್ಷನ್ ಏರಿಯಾ. ಇದು ನೋಡಿ ತುಂಬಾ ಚೆನ್ನಾಗಿದೆ ರಿಸೆಪ್ಷನ್ ಏರಿಯಾ. ಇಲ್ಲಿ 2 ಕ್ಯಾಟಗರಿ ಆಫ್ ರೂಮ್ಸ್ ಇದೆ. ಒಂದು ರೂಮ್ ವಿತ್ ಜೆಕೂಸಿ ಅಂತ ರೂಮು, ಇನ್ನೊಂದು ಒಂದು ಆರ್ಡಿನರಿ ರೂಮ್ ಇದೆ. ಈಗ ನಾವು ನಿಮ್ಗೆ ತೋರಿಸ್ತಾ ಇರೋದು ರೂಮ್ ವಿತ್ ಜೆಕೂಸಿ ರೂಮ್ ಅಂತ. ಹೊರಗಡೆ ಕೂತ್ಕೊಳ್ಳೋದಕ್ಕೆ, ರಿಲ್ಯಾಕ್ಸ್ ಆಗೋದಕ್ಕೆ ಅಂತ ಸ್ವಿಂಗ್ ಇದೆ. ಬನ್ನಿ ರೂಮ್ ಒಳಗೆ ಹೋಗೋಣ. ಆರಾಮಾಗಿ ಇಬ್ರು ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಟೀ ಕುಡಿಯೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ಸ್ವಿಂಗ್ ಇದೆ. ಈಗ ಒಳಗೆ ಹೋಗ್ತಾ ಇದ್ದೀನಿ. ನಾವು ಜನರಲ್ ಆಗಿ ಅಬ್ರಾಡಲ್ಲೆಲ್ಲ ನೋಡಿರ್ತೀವಿ ಕ್ಯಾರವ್ಯಾನ್ ಅಂತ. ಅದೇ ಥರನೇ ಕಾನ್ಸೆಪ್ಟ್ ಇದು. ಒಂದು ವ್ಯಾನ್ ಥರ ಒಳಗಡೆ ಹೇಗಿರುತ್ತೋ ಹಾಗಿದೆ. ಒಂದು ಟ್ರಕ್ ಕಂಪಾರ್ಟ್ಮೆಂಟ್ ಇರುತ್ತಲ್ಲ, ಅದ್ರೊಳಗಡೆ ರೂಮ್ಸ್ ಹೇಗಿರುತ್ತೋ ಹಾಗಿರುತ್ತೆ ನೋಡಿ. ಇದು ಇಬ್ರು ಆರಾಮಾಗಿ ಮಲ್ಕೋಬೋದು ರೂಮು. ಹಾಗೆ ಒಂದು ಟಿವಿ ಇದೆ. ಟಿವಿ ಜೊತೆಗೆ ಇಲ್ಲಿ ನಮಗೆ ವ್ಯೂ ಕೂಡ ತುಂಬ ಚೆನ್ನಾಗಿದೆ. ಹೀಗೆ ಕುತ್ಕೊಂಡ್ಬಂದ್ರೆ ಇಲ್ಲಿ ನೆಟ್ ಇದೆ. ಇದ್ರ ಮೇಲೆ ಕುತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಎಂಜಾಯ್ ಮಾಡ್ಬೋದು. ಸಖತ್ತಾಗಿದೆ. ಹಾಗೆ ಬೇರೆ ಏನೇನಿದೆ ಅಂತ ನೋಡೋಣ. ಅಂದ್ರೆ ಸೇಫ್ ಲಾಕರ್ ಇದೆ. ಮಾತ್ರ ಮೆಟೀರಿಯಲ್ ಎಲ್ಲ ಏನೇನು ಹಾಕಿದ್ದಾರೆ ಎಲ್ಲ ಪ್ರೀಮಿಯಂ ಮೆಟೀರಿಯಲ್ ಹಾಕಿದ್ದಾರೆ. ತುಂಬಾನೇ ಲಕ್ಸುರಿ ಅಂತಾನೆ ಹೇಳ್ಬೋದು. ಹಾಗೆ ಕಂಫರ್ಟಬಲ್ ಆಗಿದೆ. ಇದೆಲ್ಲ ಸೇಫ್ ಲಾಕರ್ ಇದೆ ನೋಡಿ. ಸೇಫ್ ಲಾಕರ್ ಇದೆ. ಹಾಗೆ ನಿಮಗೆ ಇಲ್ಲಿ ಟೀ ಮಾಡ್ಕೊಳ್ಳೋದಕ್ಕೆಲ್ಲ ಯೂನಿಟ್ ಇದೆ. ಹಾಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಇಟ್ಟಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಫ್ರೀಸರ್ ಕೂಡ ಇದೆ. ನಿಮಗೆ ಫ್ರೀಸರ್ ಇದೆ. ನೆಕ್ಸ್ಟ್ ಮುಂದೆ ಹೋದ್ರೆ ವಾಶ್ರೂಮ್ ಸಿಗುತ್ತೆ. ಕಾಂಪ್ಯಾಕ್ಟ್ ಆಗಿದೆ ವಾಶ್ರೂಮ್ ಕೂಡ ನೋಡಿ. ಎಲ್ಲ ಪೂರ್ತಿ ಕಿಟ್ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ನಿಮ್ಗೆ ಎಲ್ಲಾ ತರದ್ದು ಟಾಯ್ಲೆಟರೀಸ್ ಐಟಮ್ ಏನೇನ್ ಬೇಕೋ ಎಲ್ಲ ಇದೆ. ಕಮೋಡ್ ಇದೆ, ವೆಸ್ಟರ್ನ್ ಕಮೋಡ್ ಇದೆ. ಹಾಗೆ ಇದೆಲ್ಲ ಸ್ನಾನ ಮಾಡ್ಕೊಳ್ಳೋದಕ್ಕೆ ಏರಿಯಾ ಇದು, ಬಾತ್ ಏರಿಯಾ ಇದು. ಇದನ್ನ ನಾವು ತೆಗೆದು ಹೊರಗೆ ಹೋದ್ರೆ ನನ್ನ ಮೇನ್ ಪಾರ್ಟ್ ಜೆಕೂಸಿ ಬರುತ್ತೆ. ನೋಡೋಣ ಜೆಕೂಸಿ. ಹೊರಗೆ ಹೋಗ್ತಾ ಇದೀವಿ. ಹೊರಗಡೆ ಇದು ಜೆಕೂಸಿ ಏರಿಯಾ. ನಿಮಗೆ ಪ್ರೈವೇಟ್ ಸ್ಪೇಸ್ ತರ ಸಿಗುತ್ತೆ. ಇಲ್ಲಿ ಕೂತ್ಕೊಳ್ಳೋದಕ್ಕೂ ಅಷ್ಟೇ, ರಿಲ್ಯಾಕ್ಸ್ ಮಾಡೋದಕ್ಕೆ ಸಖತ್ತಾಗುತ್ತೆ. ಮತ್ತೆ ಕಾಂಪ್ಯಾಕ್ಟ್ ಆಗಿ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಅದನ್ನು. ನೆಕ್ಸ್ಟ್ ಇಲ್ಲಿ ಬಂದರೆ ಕಿಡ್ಸ್ ಏರಿಯಾ ಸೆಟಪ್ ಮಾಡಿದ್ದಾರೆ. ಇಲ್ಲಿ ಕಿಡ್ಸ್ಗೆ ಔಟ್ಡೋರ್ ಗೇಮ್ಸ್ ಇದೆ, ಸ್ವಿಂಗ್ ಇದೆ, ಮತ್ತು ಸ್ಲೈಡ್ಸ್ ಇದೆ ಅಲ್ಲಿ. ಮತ್ತು ಇಂಡೋರಲ್ಲೂ ಕೂಡ ಸ್ವಲ್ಪ ಗೇಮ್ಸ್ ಇದೆ.
ಇನ್ನು ನೆಕ್ಸ್ಟ್ ಬಂದರೆ ಬೆಸ್ಟ್ ಪಾರ್ಟ್ ಆಫ್ ದಿ ರೆಸಾರ್ಟ್ ಅಂದರೆ ಈ ಸ್ವಿಮ್ಮಿಂಗ್ ಪೂಲು ಮತ್ತು ಈ ಕಬಾನಾ ಏರಿಯಾ. ಇಲ್ಲಿ ನೋಡಿ ಸ್ವಿಂಗ್ಸ್ ಇದೆ ಮತ್ತು ಫುಲ್ ಯೆಲ್ಲೋ ಕಲರಲ್ಲಿ ಸೆಟಪ್ ಮಾಡಿದ್ದಾರೆ. ಎಲ್ಲೋ ಅಂದ್ರೆ ಹ್ಯಾಪಿನೆಸ್ಸು. ಸೊ ಈ ಪ್ಲೇಸಿಗೆ ಬಂದರೆ ಫುಲ್ ಹ್ಯಾಪಿಯಾಗಿ ಅನಿಸುತ್ತೆ. ಸೊ ಸ್ವಿಮ್ಮಿಂಗ್ ಪೂಲ್ ಕೂಡ ತುಂಬಾ ಚೆನ್ನಾಗಿದೆ. ಮತ್ತು ನೀವು ಸ್ವಿಂಗಲ್ಲಿ ಚಿಲ್ ಮಾಡ್ಬೋದು. ಮತ್ತು ಇಲ್ಲಿ ಕಾಫಿ ಯೂನಿಟ್ಸ್ ಇಟ್ಟಿದ್ದಾರೆ. ನಿಮ್ಗೆ ಏನಾದರೂ ಟಯರ್ಡ್ ಆದರೆ ಕಾಫಿ ಮಾಡ್ಕೊಂಡು ಕುಡಿಬೋದು. ಇಲ್ಲಿ ಬಂದರೆ ನಮಗೆ ಹೈ ಟೀ ಅರೇಂಜ್ ಮಾಡಿರ್ತಾರೆ ಈವ್ನಿಂಗು. ಸೊ ಅದಕ್ಕೂ ಕೂಡ ಚೇರ್ಸ್ ಆ್ಯಂಡ್ ಟೇಬಲ್ ಸೆಟಪ್ ಮಾಡಿದ್ದಾರೆ. ಸೊ ಅಲ್ಲಿ ಫುಡ್ ಟ್ರಕ್ ಇದೆಲ್ಲ, ತುಂಬ ವೆರೈಟೀಸ್ ಆಫ್ ಫುಡ್ ಕೂಡ ಇತ್ತು ಹೈ ಟೀಯಲ್ಲಿ. ನಿಮಗೆ ಚೀಸ್ ಬಾಲ್ಸು, ಫ್ರೆಂಚ್ ಫ್ರೈಸ್, ಪಾನಿಪುರಿ, ಸೊ ಈ ಥರ ತುಂಬ ವೆರೈಟೀಸ್ನ ಇಟ್ಟಿದ್ರು. ನೀವಾಗಲೇ ನೋಡಿದ್ದು ಕ್ಯಾಬಿನ್ ವಿತ್ ಜಕೂಸಿ ರೂಮ್ಸು. ಇದು ಬರೀ ಕ್ಯಾಬಿನ್ ಅಂತ. ಸೊ ಇಲ್ಲಿ ಎಂಟರ್ ಆಗ್ತಲೇ ನಿಮಗೆ ಕಾಫಿ ಸ್ಪೇಸ್ ಇದೆ, ಅಂದ್ರೆ ಕುತ್ಕೊಂಡು ಚಿಲ್ ಮಾಡೋಕ್ಕೆ ಚೇರ್ಸ್ ಮತ್ತೆ ಟೇಬಲ್ ಹಾಕಿದ್ದಾರೆ. ಮತ್ತೆ ಇಲ್ಲಿ ಎಂಟರ್ ಆಗ್ತಲೇ ನೋಡಿ ರೂಮ್ ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಟಿವಿ ಇದೆ, ಮತ್ತೆ ಇಬ್ರು ಮಲ್ಕೊಳಕ್ಕೆ ಸ್ಪೇಷಿಯಸ್ ಆಗಿ ಬೆಡ್ ಇದೆ, ಮತ್ತೆ 2 ಲ್ಯಾಂಪ್ಸ್ ಇದೆ ಬೆಡ್ ಹತ್ರ. ತುಂಬಾ ಎಸ್ಥೆಟಿಕ್ ಫೀಲ್ ಕೊಡ್ತಾ ಇದೆ ರೂಮು. ಮತ್ತೆ ಇಲ್ಲಿ ಬನ್ನಿ ನೋಡೋಣ ಅಂತ. ಇಲ್ಲಿ ಲಗೇಜ್ಗೆ ಸ್ಪೇಸ್ ಇದೆ, ಮತ್ತೆ ಇಲ್ಲಿ ಕೆಲವೊಂದು ಸ್ನಾಕ್ಸ್ ಇಟ್ಟಿದ್ದಾರೆ, ಮತ್ತೆ ಮಿನಿ ಫ್ರಿಡ್ಜ್ ಕೂಡ ಅವೈಲೇಬಲ್ ಇದೆ. ಇಲ್ಲಿ ಕೆಲವೊಂದು ಸಾಫ್ಟ್ ಡ್ರಿಂಕ್ಸ್ ಕೂಡ ಇಟ್ಟಿದ್ದಾರೆ ಕಾಂಪ್ಲಿಮೆಂಟ್ರಿ. ಮತ್ತೆ ಇಲ್ಲಿ ನಮಗೆ ಸೇಫ್ಟಿ ಲಾಕರ್ ಅವೈಲೇಬಲ್ ಇದೆ. ನೆಕ್ಸ್ಟ್ ವಾಶ್ರೂಮ್ ನೋಡೋಣ ಅಂತ. ವಾಶ್ರೂಮಿಗೆ ಬಂದ್ರೆ ಇಲ್ಲಿ ಶವರ್ ಏರಿಯಾ ಇದೆ, ಮತ್ತೆ ಇಲ್ಲಿ ನಿಮ್ಗೆ ಟಾಯ್ಲೆಟ್ರೀಸ್ ಎಲ್ಲ ಇಟ್ಟಿದ್ದಾರೆ. ರೂಮ್ ತುಂಬಾನೇ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ಮತ್ತೆ ಈ ರೆಸಾರ್ಟ್ ಅಲ್ಲಿ ನಿಮಗೆ 3 ಟೈಮ್ಸ್ ಫುಡ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಅಂದ್ರೆ ನೀವು ಚೆಕ್ ಇನ್ ಆದ್ಮೇಲೆ ಲಂಚ್ ಇನ್ಕ್ಲೂಡ್ ಆಗಿರುತ್ತೆ, ಮತ್ತೆ ಈವ್ನಿಂಗ್ ಸ್ನಾಕ್ಸ್ ಕೂಡ ಇರುತ್ತೆ, ಮತ್ತೆ ರಾತ್ರಿ ಡಿನ್ನರ್, ಮತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ ಇರುತ್ತೆ. ಸೊ ಇಲ್ಲಿ ನಿಮಗೆ ಸಾಕಷ್ಟು ವೆರೈಟೀಸ್ ಇತ್ತು. ಲಂಚ್ ಅಲ್ಲಿ ಆಗಿರ್ಬೋದು, ಡಿನ್ನರ್ ಅಲ್ಲಿ, ಮತ್ತೆ ಬ್ರೇಕ್ಫಾಸ್ಟ್ ಅಲ್ಲಿ ಕೂಡ ಅಷ್ಟೇ. ನಿಮ್ಗೆ ಆರಾಮಾಗಿ ಒಂದು 7 to 8 ವೆರೈಟೀಸ್ ಇತ್ತು. ಮತ್ತೆ ಡೆಸರ್ಟ್ಸ್ ಕೂಡ ಇಟ್ಟಿದ್ರು, ಮತ್ತೆ ಐಸ್ ಕ್ರೀಮ್ ಕೂಡ ಅವೈಲೇಬಲ್ ಇತ್ತು. ಸೊ ಪ್ರತಿಯೊಂದು ಕೂಡ ನಿಮ್ಗೆ ನಿಮ್ಮ ಪ್ಯಾಕೇಜ್, ನೀವೇನ್ ರೂಮ್ ಬುಕ್ ಮಾಡ್ಕೊಂತೀರಲ್ಲ ಅದ್ರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಮತ್ತೆ ಫುಡ್ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿತ್ತು ಇಲ್ಲಿ. ಮತ್ತೆ ಇಲ್ಲಿ ನಿಮ್ಗೆ ರೆಸಾರ್ಟ್ ಅಲ್ಲಿ ದೊಡ್ಡ ಲಾನ್ ಏರಿಯಾ ಇದೆ. ಇಲ್ಲಿ ನಿಮ್ಗೆ ನೈಟ್ ಔಟ್ಡೋರ್ ಮೂವಿ ಸ್ಕ್ರೀನಿಂಗ್ ಅವೈಲೇಬಲ್ ಇರುತ್ತೆ. ಮತ್ತೆ ಹಿಂದೆ ನೀವು ಕೆಲವೊಂದು 3 to 4 ಟೆಂಟ್ಸ್ ನೋಡ್ತಾ ಇರ್ಬೋದು. ಅಲ್ಲಿ ನಿಮ್ಗೆ ಸೆಲೆಬ್ರೇಷನ್ಗೂ ಕೂಡ ಸೆಟಪ್ ಮಾಡಿರ್ತಾರೆ. ಸೊ ನಿಮ್ಗೆ ಬೇಕಿದ್ರೆ ಫೋಟೋಸ್ ತೆಗೆಸ್ಕೋಬಹುದು. ಇಲ್ಲ ನಿಮ್ಗೆ ಯಾವ್ದಾದ್ರು ಆನಿವರ್ಸರಿ, ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂದ್ರೆ ಇಲ್ಲಿ ಆರಾಮಾಗಿ ಸೆಲೆಬ್ರೇಷನ್ ಮಾಡ್ಕೋಬಹುದು. ಈವ್ನಿಂಗ್ ಅಂತೂ ಲೈಟ್ ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಈ ಒಂದು ಸೆಟಪ್ ಅಲ್ಲಿ ನಿಮ್ಗೆ ಫೋಟೋಸ್ ತೆಗೆಸ್ಕೊಳಕ್ ಆಗಿರ್ಬೋದು, ಸೆಲೆಬ್ರೇಷನ್ ಮಾಡಕ್ ಆಗಿರ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.